ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದು AP ಪೂರ ಅದೇ ಬೇಸಿಕಲಿ. ಕಾಮನ್ ಡಿಫ್ರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಪ್ರೇಟ್ ಟಾಪಿಕ್ ಅಂತ ಹೇಳಿ ನಾನು ಒಂದು ಸೆಕ್ಷನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ 10, 14, 18, 22 ಥರ ಇದೆ. ಇಲ್ಲಿ ಒಂದಷ್ಟು ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ A ಆಫ್ ನೆಕ್ಸ್ಟ್ ಟರ್ಮ್ ಮೈನಸ್ ದ ಪ್ರೀವಿಯಸ್ ಟರ್ಮ್ ಇಸ್ ಫಿಕ್ಸ್ಡ್ ಅಂತ ಹೇಳಿದ್ರೆ ಇದು ನಮ್ಮ A1, A2, A3, A4, A5, A6, A7 ಅಲ್ವಾ. A2 ಮೈನಸ್ A1 ಅಂತ ಹೇಳಿದ್ರೆ 14 ಮೈನಸ್ 10 4. A3 ಮೈನಸ್ A2 18 ಮೈನಸ್ 4 14 4. ಇದೇ ರೀತಿಯಲ್ಲಿ ನಾನು A100 ಮೈನಸ್ A99 ಮಾಡಿದ್ರು ಕೂಡ ಡಿಫ್ರೆನ್ಸು 4 ಬರುತ್ತೆ. ಈ ಐಡಿಯಾ ಇದೆಯಲ್ಲ, ಇದು ನಿಮಗೆ ಇಲ್ಲಿ ಸುಲಭ ಅಂತ ಇರ್ಬೋದು, ಬಟ್ ಇದ್ರ ಮೇಲೆ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತಾರೆ. ತುಂಬ ಜನ ಗೊತ್ತಾಗೋದಿಲ್ಲ ಹೇಗೆ ಅಂತ ಹೇಳಿ. ಸುಲಭ ಹುಡುಗರ, ನೀವು ಒಂದು AP ಎರಡೇ ನಂಬರ್ ಕನ್ಸಿಕ್ಯೂಟಿವ್ ನಂಬರ್ ಗೊತ್ತಿದ್ರೆ, ಇಲ್ಲಾಂದ್ರೆ ಯಾವ್ದನ್ನ ನಂಬರ್ ಗೊತ್ತಿದ್ದು, ಯಾವ್ದನ್ನ ಎರಡು ನಂಬರ್ ಗೊತ್ತಿದ್ದು ನೀವು ಪೂರ ಸೀಕ್ವೆನ್ಸ್ ಬರೀಬಹುದು. ಆ ಥರ ಪ್ರಶ್ನೆಗಳು ಬರುತ್ತೆ. ಐಡಿಯಾ ಗೊತ್ತಿರಬೇಕು ಏನಕ್ಕೆ ಆ ಥರ ಅಂತ ಹೇಳಿ, ಆ ಐಡಿಯಾ ಗೊತ್ತಿರಬೇಕು. ಹಾಗಾಗಿ ಈ ಸೆಕ್ಷನ್ ಮಾಡಿದ್ದೀನಿ ನಾನು, ಸರಿನಾ. ಸೊ ಇಲ್ಲೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಹಾಕಿದ್ದೀನಿ. ಡಿಫ್ರೆನ್ಸ್ ಬಿಟ್ವೀನ್ ಕನ್ಸಿಕ್ಯೂಟಿವ್ ಟರ್ಮ್ಸ್ ವಿಲ್ ರಿಮೇನ್ ಸೇಮ್ ಅಂತ ಹೇಳಿದ್ರೆ, ಯಾವುದೇ ಕನ್ಸಿಕ್ಯೂಟಿವ್ ಟರ್ಮ್ ತಗೊಳ್ಳಿ ಅಂತ ಹೇಳಿದ್ರೆ, ಇವಾಗ A7 ಮೈನಸ್ A6 ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಎಷ್ಟು ಬರುತ್ತೆ ಇಲ್ಲಿ? 34 ಮೈನಸ್ 34. ಇಟ್ ವಿಲ್ ರಿಮೇನ್ ಸೇಮ್ ಫಾರ್ ಅ ಗಿವನ್ AP. ಆಯ್ತಾ. ಯಾವುದಾದ್ರು ಅಂದರೆ ಒಂದು ಪರ್ಟಿಕ್ಯುಲರ್ APಗೆ ಕಾಮನ್ ಡಿಫ್ರೆನ್ಸ್ ಫಿಕ್ಸ್ ಆಗಿರುತ್ತೆ, ಮತ್ತೊಂದು ಪರ್ಟಿಕ್ಯುಲರ್ APಗೆ ಮತ್ತೊಂದು ನಂಬರ್ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ವಿ ಕ್ಯಾನ್ ಆಲ್ವೇಸ್ ಗೆಟ್ ದ ನೆಕ್ಸ್ಟ್ ಟರ್ಮ್ ಬೈ ಆ್ಯಡಿಂಗ್ ದ ಕಾಮನ್ ಡಿಫ್ರೆನ್ಸ್ ವಿತ್ ದ ಪ್ರೀವಿಯಸ್ ಟರ್ಮ್. ಸೊ ಇಲ್ಲಿ ನಮ್ಮ ಕಾಮನ್ ಡಿಫ್ರೆನ್ಸ್ ಇದು 4. ನನ್ನ ಮುಂದಿನ ನಂಬರ್ ಬೇಕು, A8 ಬೇಕು ಅಂತ ಹೇಳಿದ್ರೆ 38 ಆಗುತ್ತೆ. A9 ಬೇಕು ಅಂತ ಹೇಳಿದ್ರೆ 42 ಆಗುತ್ತೆ. ಸೊ ಇದ್ರ ಮೇಲೆ ತುಂಬ ಕ್ವಶನ್ಸ್ ನೋಡ್ತೀವಿ, ವಿಚ್ ವಿಲ್ ಕಾಂಕ್ರೀಟ್ ದ ಬೇಸಿಕ್ ಐಡಿಯಾ, ಸರಿನಾ. ಇದನ್ನ ಅರ್ಥ ಆಗಲಿಲ್ಲ ಸರಿಗೆ ಅಂತ ಹೇಳಿದ್ರೆ ತುಂಬ ಎಕ್ಸಾಂಪಲ್ಸ್ ಬರುತ್ತೆ, ಪಕ್ಕ ಅರ್ಥ ಆಗುತ್ತೆ.